ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಕನ್ನಡ ವ್ಲಾಗ್ಸ್. ನಾನಿವತ್ತು ಒಂದು ದಿನ ನಾವು ಫುಲ್ಲು ಬೆಂಗಳೂರು ಸುತ್ತಾಡಿದ್ವಿ. ಆ ವಿಡಿಯೋನ ಹಾಕ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಮೇಡಮ್, ಫ್ಲೈಂಕೇಸ್ ಬಟ್ಟೆ ಗ್ಲೀಚ್ ಮಾಡ್ಕೊಂಬೇಡ. ಐ ಲವ್ ಯು. ಈಗ ನಾವಿಲ್ಲಿ ಬಸ್ ಸ್ಟಾಪ್ ಹತ್ರ ಬಂದ್ವಿ. ಅವತ್ತೇ ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಇಲ್ಲೆಲ್ಲ ಡೆಕೋರೇಷನ್ನ ಮಾಡಿದರು. ತುಂಬಾ ಚೆನ್ನಾಗಿತ್ತು ಕಾಮಾಕ್ಷಿ ಪಾಳ್ಯದಲ್ಲಿ. ಹೋಗಿಲ್ಲ ಕುಂಕುಮ ಹೋಗಿಲ್ಲ. ಅಲ್ಲಿಂದ ನಾವು ಮಲ್ಲೇಶ್ವರಂಗೆ ಬಂದ್ಬಿಟ್ಟು ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಎಲ್ಲಿಗೆ ಸುಮ್ಮನೆ ಇರು. ಇನ್ನೇನು ಕ್ಲೋಸ್ ಮಾಡ್ತಾಯಿದ್ರು ಆವಾಗ ನಾವು ಹೋದ್ವಿ. ಥ್ಯಾಂಕ್ ಗಾಡ್, ನಮಗೆ ನಮ್ಮ ಅದೃಷ್ಟಕ್ಕೆ ದೇವ್ರು ನೋಡೋ ಅಂಥ ಭಾಗ್ಯ ಸಿಕ್ತು. ನಡೀತೀನಿ ಹೋಗೋಣ. ಬಾ ಚೋಟು ಬೇಗ. ಸತಿಯಲ್ಲಿ ಎಲ್ಲರೂ ಇರ್ಬೋದು ನೋಡೆ. ಫೋಟೋ ಬಿಟ್ಟು ಫೋನ್ ಬಿಟ್ಬಿಟ್ಟು ನೋಡಿದ್ರೆ ನೋಡ್ಬೋದು. ಇದು ಮಲ್ಲೇಶ್ವರಂ ಫ್ಲವರ್ ಮಾರ್ಕೆಟು. ಅಪ್ಪ, ವೆರೈಟೀಸ್ ಆಫ್ ಫ್ಲವರ್ಸ್ಗಳಿತ್ತು, ಹೂವಿನ ಹಾರಗಳಿತ್ತು. ನೋಡೋಕ್ಕಂತೂ ತುಂಬಾ ಕಣ್ಣಿಗೆ ಆನಂದ ಆಗ್ತಾಯಿತ್ತು. ಅದಕ್ಕೋಸ್ಕರ ಅಂತಂದ್ಬಿಟ್ಟು ಇಲ್ಲೊಂದು ವೀಡಿಯೋನ ಮಾಡ್ಕೊಂಡೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇಲ್ಲೊಬ್ಬರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾರೆ. ಅವರು ಹೂವು ವ್ಯಾಪಾರ ಮಾಡ್ತಾರೆ. ಅವರು ಅಲ್ಲಿದ್ದರು. ನೋಡಿಕೊಂಡು ನಮ್ಮ ಅಕ್ಕನ ಮಗಳಿಗೆ ಹೇಳ್ಕೊಂಡು ಹೋಗ್ತಾ ಇದ್ದೆ. ಅವರು ರೀಲ್ಸ್ ಮಾಡ್ತಾರೆ ಕಣೆ ಅಂತಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು. ಆ ಫ್ಲವರ್ ಮಾರ್ಕೆಟ್ನ ನೋಡೋಕ್ಕೆ ಒಂಥರ ಅಂದ ಚಂದವಾಗಿತ್ತು. ಅಷ್ಟೊಂದು ಚೆನ್ನಾಗಿತ್ತು. ಫ್ಲವರ್ ಕೂಡ ಅಷ್ಟೇ ಚೆನ್ನಾಗಿದ್ದು. ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಇಲ್ಲಿ ಎಷ್ಟು ವೆರೈಟೀಸ್ ಆಫ್ ಫ್ಲವರ್ಸ್ಗಳಿದ್ದಾವೆ. ನಾನೇ ನೋಡಿರಲಿಲ್ಲ ಒಂದೊಂದು ಫ್ಲವರ್ಗಳನ್ನ. ಅಂಥ ಫ್ಲವರ್ಸ್ಗಳೆಲ್ಲ ಇಲ್ಲಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಆ ಫ್ಲವರ್ ಮಾರ್ಕೆಟ್ನ ನೋಡೋಕ್ಕೆ.
ಅಂದರೆ ಕಲರ್ಫುಲ್ ಆಗಿತ್ತು ಅಂತ ಹೇಳ್ಬೋದು. ಇಲ್ಲಿ ನಾನು ನಮ್ಮ ಅಕ್ಕನ ಮಗಳು ನನ್ನ ಮಗ ಕೂಡ ಕಾಟನ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ನಾವೇ ಒಂದು ಕಡೆ ಹೋದರೆ ಅವನೇ ಒಂದು ಕಡೆ ಹೋಗ್ತಾ ಇದ್ದ. ಅವನ್ನ ಅರ್ಧ ಹಿಡ್ದುನೇ ಅರ್ಧ ನಮಗೆ ಸುಸ್ತಾಗೋಯಿತು. ಏನು ನೋಡೋದು ಬೇಡ, ಮನೆಗೆ ಹೋದರೆ ಸಾಕಪ್ಪ ಅನ್ನೋ ಥರ ಆಗಿತ್ತು. ಅಷ್ಟು ಹಿಂಸೆ ಕೊಡ್ತಾ ಇದ್ದ. ಬಿಸಿಲಿತ್ತು ಅಂತ ಅಂದ್ಬಿಟ್ಟು ನಾವಿಲ್ಲಿ ಐಸ್ ಕ್ರೀಮ್ ಮತ್ತು ಮಜ್ಜಿಗೆನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅಲ್ಲೂ ಕೂಡ ಅವ್ನು ತರಲೆ, ನನಗೆ ಇದೇ ಬೇಕು ಅದೇ ಬೇಕು ಅಂತ ಅಂದ್ಬಿಟ್ಟು ತರಲೆ. ನಾವು ತಕ್ಕೊಟ್ಟಿದ್ದು ನಾನು ತೊಗೊಳ್ತಲೇ ಇರಲಿಲ್ಲ. ಇಟ್ಕೊಂಡ್ರೆ ಅದು ಯೂಸ್ ಇಲ್ಲ, ಕರ್ಕೋಗುತ್ತೆ ಬೆಳೆಸೋಕೆ ಹಂಗಂತ ಕರ್ಕೋತೈತೆ. ಚಿನಿ ಏನು ತಿಂತಾ ಇದೆಯಾ? ಚಿನ್ ಆಯ್ ಮಾಡಂಗೇನೆ ಬಿಚ್ಕೊಡ್ತೀನಿ ಬಾ. ಅವನಷ್ಟು ಕಾಟ ಕೊಟ್ಟರು ನಮ್ಮ ಅಕ್ಕನ ಮಗಳು ತುಂಬ ಚೆನ್ನಾಗಿ ನೋಡ್ಕೊಂಡ್ಳು ಅವನನ್ನ ಯಾವಾಗಲೂ ಎತ್ಕೊಂಡೇ ಇರ್ತಾಯಿದ್ಲು. ಅವಳಿಗೆ ಕಾಲಿಗೆ ಇನ್ನೂ ಪೆಟ್ಟಾಗ್ಲಿನಂದರೆ ಇನ್ನೂ ಎತ್ಕೊಂಡು ಚೆನ್ನಾಗಿ ನೋಡ್ಕೋತಾ ಇದ್ಲು. ಇವನೇ ಅವಳ ಕಾಲಿಗೆ ಪೆಟ್ಟು ಮಾಡಿಬಿಟ್ಟಿದ್ದ. ಅಲ್ಲಿಂದ ನಾವು ಇಸ್ಕಾನ್ ಟೆಂಪಲ್ಗೆ ಬಂದಿದ್ವಿ. ಇಲ್ಲೂ ಅಷ್ಟೇ ತುಂಬ ತರಲೆ ಮಾಡ್ತಿದ್ರು. ಕಂಬಿಗಳೆಲ್ಲ ಹಾಕಿದರೆ ಕಂಬಿ ಒಳಗೆ ನುಸುಕ್ಬಿಟ್ಟು ಎಲ್ಲ ಹೋಗ್ತಾ ಇದ್ದ. ಆದರೂ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು. ನಾವು ಇಸ್ಕಾನ್ ಟೆಂಪಲಿಗೆ ಹೋದಾಗ ಅಲ್ಲಿ ದೀಪಾವಳಿ ಹಬ್ಬ ಅಲ್ವಾ ಅವತ್ತು, ಅದರಿಂದಾಗಿ ಅಲ್ಲಿ ಭಜನೆ ಎಲ್ಲ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆದರೆ ತುಂಬ ಜನ ಇದ್ದರು, ಆದರೂ ತುಂಬಾ ಚೆನ್ನಾಗಿತ್ತು. ದೇವ್ರ ದರ್ಶನ ಎಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಜನ ಇದ್ದರು ಅದಕ್ಕೋಸ್ಕರ. ಹಿಂಗ ಇಸ್ಕಾನ್ ಟೆಂಪಲಿಗೆ ಬರೋ ಮಕ್ಳು ಹಿಂಗೆ ಆಡೋದು. ಇದು ಹಾಯ್ ಸೇ ಹಾಯ್ ಹಾಯ್. ನೋಡು ಚಿಕ್ಕ ಮಗ ಬಿಡು, ಅಲ್ಲಿ ನೋಡು ದೊಡ್ಡ ಮಗ ನಾನು. ಅಲ್ಲಂತೂ ವೆರೈಟೀಸ್ ಆಫ್ ಕಲೆಕ್ಷನ್ಗಳನ್ನ ಇಟ್ಟಿದ್ರು. ಶೋ ಪೀಸಸ್ಗಳೆಲ್ಲ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ನಾವಿಲ್ಲೆಲ್ಲ ಸುತ್ತಾಡ್ಕೊಂಡು ಒಂದು ಕೀ ಬಾಂಚನ್ನ ತೊಗೊಂಡ್ವಿ ಅಷ್ಟೇ ನಾವು, ಕೃಷ್ಣಂದು. ಬಾರೆ ಹೋಗೋಣ. ಇಲ್ಲಿ ತಗೊಂತೀಯ ಏನು ತಗೋತೀಯ? ಆಮೇಲೆ ನಾವಿಲ್ಲಿ ಮಾವಿನ ಹಣ್ಣಂದು ರಸಮಲಾಯಿ ಮಾಡಿದರು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಪ್ಯೂರ್ಲಿ ಮಾವಿಂದು ಹಣ್ಣಿಂದ ಮಾಡಿರೋದು ಅಂತ ಅನ್ನಿಸ್ತಾ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಫುಡ್ ಐಟಮ್ಗಳು ತುಂಬಾ ಇತ್ತು. ಅದರಲ್ಲಿ ನಾವು ಸ್ವಲ್ಪ ಫುಡ್ಗಳನ್ನ ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು.
ಅಲ್ಲಿ ದೇವ್ರ ಪ್ರಸಾದ ಕೂಡ ಸಿಕ್ತು, ಅದನ್ನು ತಿನ್ಕೊಂಡು ಇವಾಗ ಹೊರಟ್ವಿ. ನಮ್ಮ ಅಕ್ಕನ ಮಗಳು ಏನಿದ್ದಾಳೆ ಅವಳಿಗಂತೂ ತುಂಬ ಅಂದರೆ ತುಂಬ ಇಷ್ಟವಾದ ದೇವರು ಅಂದರೆ ಕೃಷ್ಣ. ಅದನ್ನು ನಾವು ತುಂಬ ಅಂದರೆ ತುಂಬ ನಂಬ್ತಾಳೆ, ಅವಳು ತುಂಬ ಪೂಜಿಸ್ತಾಳೆ. ಅದಕ್ಕೋಸ್ಕರ ಅಂತಂದ್ಬಿಟ್ಟು ಇಸ್ಕಾನ್ ಟೆಂಪಲೇ ನಾವು ಚಾಯ್ಸ್ ಮಾಡ್ಕೊಂಡ್ವಿ, ಹೋಗೋಣ ಅಂತಂದ್ಬಿಟ್ಟು. ಆಮೇಲೆ ನೆಕ್ಸ್ಟು ನಾವು ಪಾರ್ಕಿಗೆ ಬಂದ್ವಿ. ಇಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು. ಅಲ್ಲಿ ಅಷ್ಟೊಂದು ಗೇಮ್ ಐಟಮ್ಸ್ಗಳು ಯಾವುವು ಇರಲಿಲ್ಲ, ಅದಕ್ಕೆ ಲಿಮಿಟೆಡ್ ಎಷ್ಟಿತ್ತು ಅಷ್ಟರಲ್ಲೇ ನಾವು ಆಟ ಆಡಿಸ್ಕೊಂಡು ಬಂದೆ. ನನ್ನ ಮಗ ಅಂತೂ ನನಗೆ ಪಾರ್ಕಿಗೆ ಕರ್ಕೊಂಡೋಗಿ ಅಂತ ತುಂಬ ಹಿಂಸೆ ಕೊಡ್ತಾ ಇದ್ದ ಅಂತಂದ್ಬಿಟ್ಟು ಇಲ್ಲೇ ಪಾರ್ಕಿಗೆ ಕರ್ಕೊಂಡು ಬಂದ್ವಿ. ಇದು ಅದರದ್ದು ನೆಕ್ಸ್ಟ್ ಡೇ ಲಾಗು. ನಾವು ಹುಲಿಯೂರು ದುರ್ಗ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನಮ್ಮ ಅಕ್ಕ, ನಾನು, ನನ್ನ ಮಕ್ಕಳು ಹೋಗ್ತಾ ಇದ್ವಿ. ನಾವು ಊರಿಗೆ ಬರಬೇಕಾಗಿತ್ತು, ಹಾಗೆಯೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಊರಿಗೆ ಹೋಗಿರಂತೆ ಬನ್ನಿ ಅಂತ ನಮ್ಮ ಅಕ್ಕ ಕರ್ಕೊಂಡು ಹೋದ್ರು. ಎಷ್ಟಂತೆ ಇಲ್ಲ ಬಿಡು, ಇಲ್ಲೇ ಇರಲಿ ಮಂತ್ರಿ छोटे ಬೇಗ ಬಾ. ತಡಿ ತಗೊಂಡ ಎಲ್ಲ ಅಂತಾರ. ಆಯ್ ಮಾಡು, ಆಯ್ ಆಯ್ ಆಯ್. ನೀನು ಮಾಡಿದ್ದು, ನೀನು ಮಾಡಿದ ಕೈ ಮುಗಿ ಮಾಮಿಗೆ. ಬಸವ ಲಿಂಗ ಹಾಕ್ಬಿಟ್ಟು ಸ್ವಾಮಿ ಕೂತಿರೋದಿಲ್ಲಿ. ಸಿದ್ಧಲಿಂಗೇಶ್ವರ ಸ್ವಾಮಿ ಮಾರಿ ಹಾಕ್ಬಿಟ್ಟಿದ್ವಂತಲ್ಲ ಅವಾಗ. ಬರ್ಚುಟ್ಟು ಸಿದ್ಧಲಿಂಗೇಶ್ವರ ಕಾಪಾಡ್ತಾ.
ಕೈ ನೋಡಕ್ಕ ಅವಳು ಆಗೋಯ್ತಾ ಅಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲೇ ಹುಲಿಯೂರಮ್ಮ ದೇವಸ್ಥಾನದ ಹತ್ರನೇ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು. ಇಲ್ಲಂತೂ ಒಂದು ಮಿರಾಕಲ್ಲೇ ಆಯಿತು ಅಂತ ಹೇಳ್ಬೋದು. ನಾನು ಕೈ ಮುಗಿತಾ ಬೇಡ್ಕೊಳ್ತಾ ನಿಂತ್ಕೊಂಡಿದ್ದೆ. ಆವಾಗ ನನಗೆ ಬಲದ ಕಡೆ ಅಂದರೆ ಬಲಭಾಗದಲ್ಲಿ ನನಗೆ ಪ್ರಸಾದ ಆಯಿತು. ಅದನ್ನು ನೋಡಿ ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಆ ಥರ ಪ್ರಸಾದ ಆಗಿರೋದನ್ನ ನಾನು ಕೇಳಿದ್ದೆ, ಬಟ್ ನಾನು ಕಣ್ಣಾರೆ ಯಾವತ್ತೂ ನೋಡಿರಲಿಲ್ಲ. ನಾನು ಎಲ್ಲೂ ಪ್ರಸಾದ ಕೇಳಿರಲಿಲ್ಲ. ಇಲ್ಲಿ ಪ್ರಸಾದ ಆಯಿತು. ಆಮೇಲೆ ಹೇಳ್ಬೇಕು ಅಂದರೆ ಇದು ನಮ್ಮ ಗಂಡನ ಮನೆ ದೇವರು. ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ದೇವರ ದರ್ಶನ ಮಾಡಿ ನನಗೆ. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅವತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ.